ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ವಿಶೇಷತೆ ರಾಯರ ಹಾಗೂ ಸಾಯಿಬಾಬರ ಸಂದೇಶ ಆಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಒಂದು ಹೈ ಎನರ್ಜಿನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಸಾಯಿರಾಮ್ ಅಂತ ಟೈಪ್ ಮಾಡ್ತಾ ಈ ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ನೋಡೋಣ ರಾಯರು ಹಾಗೂ ಸಾಯಿಬಾಬರು ಯಾವ ಒಂದು ಸಂದೇಶ ಕೊಟ್ಟಿದ್ದಾರೆ, ಯಾವ ಒಂದು ವಿಚಾರದಲ್ಲಿ ನಮಗೆ ಗೈಡೆನ್ಸ್ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಹೈ ಎನರ್ಜಿನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಸಾಯಿರಾಮ್ ಅಂತ ಟೈಪ್ ಮಾಡ್ತಾ ಈ ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಆಲ್ ರೈಟ್. ನಂಬಿಕೆ ಅನ್ನೋದು ಬೇಕು. ತುಂಬಾ ಜನ ನಾನು ರಾಯರ್ನ ನಂಬ್ತೀನಿ, ನಾನು ರಾಯರ್ನ ಪೂಜೆ ಮಾಡ್ತೀನಿ, ನಾನು ಸಾಯಿಬಾಬನ್ನ ನಂಬ್ತೀನಿ, ಸಾಯಿಬಾಬನ್ನ ಪೂಜೆ ಮಾಡ್ತೀನಿ ಅಷ್ಟೇ ಹೇಳೋದಿಕ್ಕಷ್ಟೇ. ಅಥವಾ ಮೇ ಬಿ ನೀವು ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಬಹುದು, ಅಥವಾ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ನಲ್ಲಿ ಹಾಕಬಹುದು. ಆದ್ರೆ ನನ್ಗೆ ಏನು ಭಗವಂತ ನಂಗೇನೋ ಹೂವ ಕೊಡ್ತಾರೆ, ವರ ಕೊಡ್ತಾರೆ, ಹೂವದ್ದು ಪ್ರಸಾದ ಕೊಡ್ತಾರೆ, ಕ್ಷಮಿಸಿ, ಈ ರೀತಿ ಹೇಳ್ತಕ್ಕಂಥದ್ದು ನೆನೆಸ್ತಿರ್ತಕ್ಕಂಥದ್ದು ಇದೆ. ಆದ್ರೆ ಭಗವಂತನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಯಾರೋ ಮಾಡ್ತಿದ್ದಾರೆ, ಸೊ ಯಾರೋ ಯೂಟ್ಯೂಬ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿರ್ತೀರಾ, ಹಂಗಾಗಿ ದೇವ್ರ ಪೂಜೆ ಮಾಡೋದಕ್ಕೆ ಶುರು ಮಾಡಿರ್ತೀರಾ. ಅದು ಕೂಡ ಒಂದು ರೀತಿನಲ್ಲಿ ನಿಮ್ಗೆ ಎಂಟ್ರಿ ಸಿಕ್ತಂಗೆ ಸ್ಪಿರಿಚುವಲ್ ಲೈನ್ಗೆ, ಸ್ಪಿರಿಚುವಲ್ ಜರ್ನಿಗೆ ನಿಮ್ಗೆ, ಆಯ್ತಾ? ಅದು ತಪ್ಪಂತ ಅಲ್ಲ. ನೀವು ಸರಿಯಾದ ಕ್ರಮದಲ್ಲಿ ಭಗವಂತನ ಪೂಜೆ ಮಾಡಿದ್ರೆ ಯಾಕೆ ಅವರು ಕೈ ಹಿಡಿಯೋದಿಲ್ಲ ಹೇಳಿ? ನೀವು ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ನೋಡಿ ಮಾಡ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಕಾರ್ಡ್ ಬಂದಿರ್ತಕ್ಕಂಥದ್ದು ಹಂಗೆ, ನಂಬಿಕೆ ಅನ್ನೋದಿಲ್ಲ. ಜಸ್ಟ್ ಭಗವಂತನ್ ಬೇಡ್ತಿದ್ದೀರಾ ಅಷ್ಟೇ. ನಂಬಿಕೆ ಅನ್ನೋದು ಇಲ್ಲ. ನಿಮ್ಮ ಇಂಟ್ಯೂಷನ್ ಲೆವೆಲ್ ಸ್ವಲ್ಪ ಲೋ ಇರ್ತಕ್ಕಂಥದ್ದು. ನಂಬಿಕೆ ಅನ್ನೋದಿಡು. ನಾನು ಸರಿಯಾದ ಟೈಮ್ಗೆ ನಾನು ನಿನಗೆ ಏನು ವರ ಕೊಡಬೇಕು ಕೊಡ್ತೀನಿ. ಬಹಳಷ್ಟು ಜನ ವ್ರತ ಮಾಡ್ತಿರ್ಬೋದು, ವ್ರತದ ಕಂಪ್ಲೀಟು ಮಾಡಿರ್ಬೋದು, ಆದ್ರೆ ರಿಸಲ್ಟ್ ಬಂದಿಲ್ಲ ಅಂತಿರೋರ್ಗೆ ತಾಳ್ಮೆ ಇರಲಿ. ಒಂದು ಹೆಣ್ಣು ಗರ್ಭ ಧರಿಸಿದ್ರೆ ಅವಳಿಗೆ ಮಗುವನ್ನ ಹೊಟ್ಟೆನಲ್ಲಿ 9 ತಿಂಗಳು ಹೊರಬೇಕು, ಅದಾದ ನಂತರ ಹೆರ್ತಕ್ಕಂಥದ್ದಲ್ವಾ. ಸೊ ಅದಕ್ಕೆ ಆದಂತ ಟೈಮ್ ಪೀರಿಯಡ್ ಇರುತ್ತೆ. ಅದನ್ನ ನೆನೆಸ್ಕೊಡಿ, ಸ್ವಲ್ಪ ಸಮಯ ಕೊಡಿ. ಭಗವಂತನ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಅದು ತಪ್ಪಾಗುತ್ತೆ. ಅದು ನಮ್ಮ ಅತಿ ಬುದ್ಧಿವಂತಿಕೆ ಆಗತ್ತೆ. ಇನ್ನಷ್ಟು ನಾವು ಕರ್ಮಕ್ಕೆ ಹೋಗ್ಬಿಡ್ತೀವಿ. ಸೊ ಇದನ್ನ ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಭಗವಂತ ನಿಮ್ ಜೊತೆನೇ ಇದ್ದಾರೆ, ರಾಯರು ನಿಮ್ ಜೊತೆನೇ ಇದ್ದಾರೆ. ನಂಬಿ ರಾಯರನ್ನ, ಕೈ ಬಿಡೋದಿಲ್ಲ ಅವ್ರು ಯಾವತ್ತು. ಧನ್ಯವಾದಗಳು.